ಹಲೋ ಗೈಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಆ್ಯಕ್ಚುಲಿ ರಿತಿಕ್ಷನ್ ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಯಿತು. ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಎಲ್ಲ ಮುಗಿಸಿದ್ದೀನಿ. ಇವತ್ತಿಂದ ನನ್ನ ರೂಟೀನ್ ಸ್ಟಾರ್ಟ್ ಆಗೋದು ಮಾರ್ನಿಂಗ್ 4 o'clock. ಸೊ ಬೆಳಗ್ಗೆನೇ 4 ಗಂಟೆಗೆ ಎದ್ದು 4 ಗಂಟೆಗೆ ಎದ್ದು ಮನೇಲೆಲ್ಲ ಕೆಲಸ ಮುಗಿಸಿ ಮನೇಲಿ ಕಂಪ್ಲೀಟಾಗಿ ತಿಂಡಿ ಎಲ್ಲ ರೆಡಿ ಮಾಡಿ, ಇನ್ನು ರಿತಿಕ್ಷನ್ ಕೈಲಿ ಕೂಡ ಪೂಜೆ ಮಾಡಿ ರೆಡಿ ಆಗಿದ್ದಾಳೆ. ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಡೈಲಿ ಅವಳ ಫೇವ್ರೇಟೇ ಮಾಡೋದು, ಬಟ್ ಆದರೂ ಇವತ್ತು ಅವಳ ಫೇವ್ರೇಟೇ ತಿಂಡಿ ಮಾಡಿದ್ದೀನಿ. ಸೊ ಏನಮ್ಮ ತಿಂಡಿ? ಪಲಾವು ಮತ್ತು ರಾಯ್ತಾ. ಅವಳಿಗೆ ಡೈಲಿ ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಅವಳು ಏನು ಹೇಳ್ತಾಳೋ ಅದನ್ನೇ ಮಾಡೋದು. ಯಾಕೆಂದರೆ ಮಕ್ಕಳು ಬಾಕ್ಸಿಗೆ ಹಾಕಿದ್ದನ್ನು ಕಂಪ್ಲೀಟಾಗಿ ತಿನ್ಕೊಂಡು ಬರಬೇಕಲ್ಲ. ಸೊ ಹಾಗಾಗಿ ಅವಳು ಹೇಳಿದ್ದನ್ನೇ ಮಾಡ್ತೀನಿ. ಇನ್ನೇನಿದ್ರು ತಿಂಡಿಗೆ ಸ್ಪೆಕ್ಸ್ ಹಾಕೋ. ಇನ್ನು ಅವಳ್ದು ನಿನ್ನೆ ಆ್ಯಕ್ಚುಲಿ ಒಂದು ಹೊಸ ಬಾಟ್ಲ್ ತೆಗೆಸ್ಕೊಂಡಿದ್ಲು. ಸೊ ಅದಕ್ಕೆ ಇವತ್ತು ಆ ಬಾಟ್ಲಿಗೆ ನೀರು ಫಿಲ್ ಮಾಡಿ ಇಟ್ಕೊಂಡಿದ್ದಾಳೆ. ತಿಂಡಿ ಆ್ಯಕ್ಚುಲಿ ಮಾಡಿದ್ದೀನಿ. ಹಾಂ, ಏನು ಬಾಕ್ಸು? ಬೇಡ. ಇನ್ನು ಬೆಳಗ್ಗೆ ಆ್ಯಕ್ಚುಲಿ ಪಲಾವ್ ಮಾಡಿದ್ದೀನಿ, ಅದಿನ್ನೂ ವಿಷಲ್ ಹೋಗಿಲ್ಲ. ಇನ್ನು ಇವತ್ತಿಂದ ಆ್ಯಸ್ ಯೂಶುವಲ್ ಗೈಸ್ ರೂಟೀನ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಇನ್ನು ಇಲ್ಲಿ ಅವಳ ಫೇವ್ರೆಟ್ ರಾಯ್ತ ಮಾಡಿ ಇಟ್ಟಿದ್ದೀನಿ. ಅದನ್ನೇ ಮೊಸರು ಬಜ್ಜಿನ ರಾಯ್ತ ಅನ್ನೋದು. ತಗೋ ಸ್ವಲ್ಪ ಇದು ಡ್ರೈ ಫ್ರೂಟ್ಸ್ ತಗೋದು. ಓಪನ್ ಮಾಡು, ಬೇಗ ಓಪನ್ ಮಾಡು. ಡೈಲಿ ಆ್ಯಕ್ಚುಲಿ ಇಷ್ಟೊತ್ತಿಗೆ ಇನ್ನೂ ಮಲಗಿರ್ತಾ ಇದ್ವಿ, ಯಾಕೆಂದರೆ ಸ್ಕೂಲ್ ಇರ್ತಿರ್ಲಿಲ್ವಲ್ಲ. ಅದಕ್ಕೆ ಇವಾಗ ನೋಡಿ 7:15 ಟೈಮ್ ಬಂದು 7:15 ಅಷ್ಟರಲ್ಲಿ ಕಂಪ್ಲೀಟಾಗಿ ಎಲ್ಲ ರೆಡಿ ಆಗಿದೆ. ಸೊ ಇವಳು ಇನ್ನೇನು ತಿಂಡಿ ಕೊಟ್ಟು ವ್ಯಾನ್ಗೂ ಬಿಡಬೇಕು. ಸೊ ತಿಂಡಿ ಆ್ಯಕ್ಚುಲಿ ಅವಳು ಫೇವ್ರೇಟ್ ಮಾಡಿದ್ದೀನಿ, ತಿನ್ಬೇಕು. ಈಗಲೇ ತೊಗೊಂಬಂದ, ನಾಳೆನೇ ತರೋದು. ಆ್ಯಕ್ಚುಲಿ ಊರಿಂದ ತುಳಸಿ ಗಿಡ ಅದ್ಯಾಕೆ ಮುಟ್ತಾ ಇದೆಯಾ? ಅಲ್ಲೇ ಇಡು. ತುಳಸಿ ಗಿಡ ತೊಗೊಂಬಂದಿದ್ದೆ, ಈಗ ಹಾಕಿದ್ದಾರೆ ಅದಕ್ಕೆ. ಸೊ ಕುರಿ ಗೊಬ್ಬರ ಮತ್ತು ಮಣ್ಣು ಹಾಕಿ ಇಕ್ಕಿದ್ದೀನಿ. ಅದ್ರ ಕೆಳಗಡೆ ಆ್ಯಕ್ಚುಲಿ ಒಂದು ಪ್ಲೇಟ್ ಇಡಬೇಕು. ಅದು ತೊಗೊಂಬಂದ್ಮೇಲೆ ತರೋಣ ಅಂತ ಅಂದ್ಕೊಂಡೆ, ಆದರೆ ಅದು ಇವತ್ತೇ ತಂದಿದ್ದಾರೆ. ಆ್ಯಕ್ಚುಲಿ ಮಾತಾಡೋಕ್ಕಾಗ್ತಿಲ್ಲ. ನಿನ್ನೆ ತಮಾಷೆಗೆ ಹಿಂಗೆ ನಾಲ್ಗೆ ಕಚ್ಸಕ್ಕೆ ಹೋಗಿ ಲೋಕಿ ಹಿಂಗೆ ಅಂದ್ಬಿಟ್ಟು ಅದು ಗಾಯ ಆಗ್ಬಿಟ್ಟಿದೆ, ಮಾತಾಡೋಕ್ಕೂ ಆಗ್ತಾಯಿಲ್ಲ. ಸೊ ಪೂಜೆ ಎಲ್ಲ ಆದಮೇಲೆ ತೊಗೊಂಬಂದಿದ್ದಾರೆ ಗೈಸ್ ತುಳಸಿ ಗಿಡ. ಬಾ ತಿಂಡಿ ಹಾಕ್ಕೊಡ್ತೀನಿ. ಗೈಸ್ ಇನ್ನು ಫಸ್ಟ್ ಡೇ ಆಗಿರೋದ್ರಿಂದ ರಿತಿಕ್ಷನ್ ಫೇವ್ರೇಟು ಪಲಾವು ಮತ್ತು ಮೊಸರು ಬಜ್ಜಿ ಅಂದರೆ. ಸೊ ಅವಳು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ವಾರದಲ್ಲಿ 2 ದಿವಸ ಅಂತೂ ಪಲಾವ್ ಕೇಳ್ತಾನೆ ಇರ್ತಾಳೆ. ಹಂಗಾಗಿ ಇವತ್ತು ಅವಳು ಮೊದಲನೇ ದಿವಸ ಅಲ್ವಾ, ಅವಳಿಗೆ ಅಂತೆ ಖುಷಿಯಾಗಿ ಹೋಗಲಿ ಅಂಥೇಳಿ ಪಲಾವ್ ಮಾಡಿದ್ದೀನಿ. ಟೇಸ್ಟ್ ಅಂತೂ ನಾನು ಮಾಡೋ ಪಲಾವ್ ತುಂಬಾ ಚೆನ್ನಾಗಿ ಬರುತ್ತೆ. ಅವಳಿ ಮೇಡಮ್, ನೆನ್ನೆ ಊರಲ್ಲಿ ಕಿತ್ಕೊಂಬಂದಿದ್ದು ಹೂವು ಹೆಂಗಿದೆ ನೋಡಿ, ನನ್ನ ಕೈಯಾರ ಕಟ್ಟಿ ಪೂಜೆಗೆ ಹಾಕಿರೋಂಥದ್ದು. ಕೂಡ ಇನ್ನೇನು ತಿಂಡಿ ಹಾಕ್ಕೊಟ್ಟಿದ್ದೀನಿ. ತಿಂಡಿ ತಿಂದು ಇನ್ನೇನು ಅವಳು ಕೂಡ ಹೊರಡ್ತಾಳೆ. ಟೈಮ್ ಆಯಿತು, ಬೇಗ ಬೇಗ ತಿನ್ನು. ಸೊ ಫಸ್ಟ್ ಅಲ್ವಾ, ಅಪ್ಪ ಅಮ್ಮ ಇಬ್ಬರು ಕೂಡ ವ್ಯಾನ್ ಹತ್ರ ಹೋಗಿ ಬಿಟ್ಟು ಬರ್ತೀವಿ. ಬೇಗ ತಿಂದು ಹೊರಡಮ್ಮ, 10 ಮಿನಿಟ್ಸ್ ಇದೆ. ಇನ್ನು ತಿಂಡಿ ತಿಂದು ಎಲ್ಲ ಆದಮೇಲೆ ಶೂ ಹಾಕು ಅಂತ ಹೇಳಿದ್ರೆ, ಅಪ್ಪ ಇವತ್ತು ಫಸ್ಟ್ ಡೇ ಅಲ್ವಾ, ನೀನೇ ಶೂ ಹಾಕಪ್ಪ ಅಂತ ಹೇಳಿದ್ಲು. ಸೊ ಕೆಲವೊಮ್ಮೆ ಬೆಣ್ಣೆ ಮಾತುಗಳಿಗೆ ಲೋಕಿ ಕರ್ಗೋಗ್ಬಿಡ್ತಾನೆ. ಇನ್ನು ಮಗಳು ಪ್ರಿಯವಾದ ಮುದ್ದಿನ ಮಗಳಲ್ವಾ, ಹಾಗಾಗಿ ಅವನೇ ಶೂ ಎಲ್ಲ ಹಾಕಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಲ್ಲ ರೆಡಿ ಆಗಿ ಈಗ ಇನ್ನೇನು ಕರ್ಕೊಂಡು ಹೋಗ್ತಾ ಇದ್ದೀನಿ ರಿತಿಕ್ಷನ. ವ್ಯಾನ್ ಹಚ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಕಾರಲ್ಲ, ವ್ಯಾನ್ ಹಚ್ಚಕ್ಕೆ ಬರ್ತಾ ಇರೋದು ಅಷ್ಟೇ. ಕಾರಲ್ಲಿ ನೆನ್ನೆ ಬೈಕ್ ತಂದಿಲ್ಲ, ಕಾರಲ್ಲಿ ಬಿಟ್ಟು ಅಲ್ಲಿ ಹಂಗೆ ಬೈಕ್ ತೊಗೊಂಬರೋಣ ಅಂತ.
ಆ್ಯಕ್ಚುಲಿ ಫುಲ್ಲು ಝೂಮಿಂದ ಹೋಗ್ತಾ ಇದ್ದಾಳೆ, ನೋಡಬೇಕು ಅಲ್ಲಿಂದ ಬರ್ತಾಳೆ ಹೆಂಗೆ ಬರ್ತಾಳೆ ಏನು ಅಂತ. ಸೊ ಬನ್ನಿ ಗೈಸ್, ವ್ಯಾನ್ ಹತ್ಬಿಟ್ಟು ಎಲ್ಲಿಗೆ ನಾನು ವ್ಯಾನ್ ಹತ್ರ ಬರ್ತೀನಿ ಅಷ್ಟೇ, ಸ್ಕೂಲ್ ಹತ್ರ ಬರೋಕ್ಕಾಗತ್ತೆ. ಇವತ್ತಿಂದ ಅಂಗಡಿ ತೆಗಿತೀನಿ ಅಂತಾನೆ. ಫಸ್ಟೇ ಇವತ್ತಿಲ್ಲೂ ಎಲ್ಲರಿಗೂ ಸ್ಕೂಲ್ ಸ್ಟಾರ್ಟ್, ಅಂಗಡಿಗೆ ಬರ್ತಾ ಇದ್ದಾರೆ, ತೆಗಿಯೋಕ್ಕಾಗಲ್ಲ. ಹೋಗಿ ಬಿಡ್ತಾವ್ರೆ ಅಂತ ಅಕ್ಕ ಫುಲ್ಲು ಖುಷಿಲ್ಲ ಅವಳೆ. ಕಾರಲ್ಲಿ ಬಿಡ್ತಾ ಇಲ್ಲ, ನಾವು ಕಾರ್ ಹತ್ರ ಅಲ್ಲಿ ವ್ಯಾನ್ ಹತ್ಸ್ಬಿಟ್ಟು ಬರ್ತಾ ಇರೋದು. ಬಾ ಈ ಸೈಡ್ ಬಾ, ಕುತ್ಕೋ, ಇಲ್ಲ ಅಲ್ಲೇ ಕುತ್ಕೋ. ನೀಟಾಗಿ ಬರ್ಕೊಂಡು ನೀಟಾಗೆಲ್ಲ ಓದ್ಕೊಂಡು ಬರ್ಬೇಕು, ಅರ್ಥ ಆಯ್ತಾ? ಇಲ್ಲಿ ಇನ್ನು ವ್ಯಾನ್ ಬಂದಿಲ್ಲ ಆ್ಯಕ್ಚುಲಿ. ಹಾಗಾಗಿ ಕಾರ್ ನಿಲ್ಲಿಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದ್ವಿ. ಕಾರ್ ಶೆಡ್ಡಿಗೆ ಆಗ್ತಾಯಿದ್ದಾನೆ, ಇನ್ನು ಬೈಕ್ ತಗೊಂಡು ಬೈಕಲ್ಲೇ ಕರ್ಕೊಂಡು ಹೋಗ್ತೀನಿ. ಸೊ ವ್ಯಾನು ಇವತ್ತಿಂದ ಮತ್ತೆ ಎಲ್ಲ ಪೇರೆಂಟ್ಸ್ದು ಕೂಡ ಇದೇ ಡ್ಯೂಟಿ ಸ್ಟಾರ್ಟ್ ಆಯಿತು ಅಲ್ವಾ ರಿತೀಕ್ಷ? ಬರೀ ಬಡ್ಕೊಳ್ಳೋದು, ನನ್ನ ಮಗಳ ಹತ್ರ ಬೇಗ ಎದ್ದೋಳು ಅನ್ನೋದು, ತಿನ್ನೋದು, ಕ್ಯೂಟಿ ಕೊಟ್ಟರೆ ಓದಿಸೋದು, ಇದೇ ಕಂಪ್ಲೇಂಟ್ಸ್ ಆಯಿತು. ಸೊ ವ್ಯಾನ್ ಇನ್ನೇನು ಬರುತ್ತೆ, ಬನ್ನಿ ವ್ಯಾನ್ ಹತ್ರ ಕರ್ಕೊಂಡೋಗಿ ವ್ಯಾನ್ ಹತ್ತಿಸಿ ಅವಳನ್ನ. ಇವತ್ತು ಬಡ್ಕೊಳಕ್ಕೆಲ್ಲ ಆಗಲ್ಲ, ಟ್ಯೂಷನ್ಗೆ ಹಾಕ್ತಾರೆ. ಇನ್ನು ಅಲ್ಲಿಂದ ರಿತೀಕ್ಷನ್ನ ಬಂದು ನಾನು ಲೋಕಿ ಇಬ್ಬರು ಒಟ್ಟಿಗೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಇನ್ನು ಅಂಗಡಿ ಕಡೆ ಹೊರಟಿವಿ. ಅಂಗಡಿಲಂತೂ ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ಸ್ವಲ್ಪ ಬ್ಯುಸಿನೂ ಕೂಡ ಇರ್ತೀವಿ. ಸೊ ಬನ್ನಿ ಅಂಗಡಿಗೆ ಹೋಗಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಬಿಸಿನೂ ಮನೇಲೆಲ್ಲ ತಿಂಡಿ ಮುಗಿಸ್ಕೊಂಡು ಬಂದು ಅಂಗಡಿಲಿ ಕೂಡ ಎಲ್ಲ ಕ್ಲೀನ್ ಮಾಡಿ, ಸೊ ಹೂವು ನಾನೇ ಕಟ್ಟಿರೋದು, ಹೂವು ಹಾಕಿ ಪೂಜೆ ಮುಗಿಸಿದ್ದೀನಿ. ಇನ್ನು ಅಂಗಡಿ ಕೂಡ ತುಂಬ ದಿನದ ನಂತರ ತೆಗಿತಾಯಿದ್ದೀನಿ. ಸೊ ಇವತ್ತಿಂದ ಬ್ಯಾಕ್ ಟು ನನ್ನ ವರ್ಕಿಗೆ ಸ್ಟಾರ್ಟ್ ಆಗಿದ್ದೀನಿ. ಸೊ ಎಲ್ಲರೂ ಹಾರೈಸಿ ವ್ಯಾಪಾರ ಚೆನ್ನಾಗಾಗಲಿ ಅಂತ, ಇನ್ನೂ ಚೆನ್ನಾಗಿ ದುಡ್ದು ಬೇಗ ಸಾಲ ತೀರ್ಸಂಗಾಗಲಿ ಅಂತ ಕೇಳ್ಕೊತೀನಿ. ಹೌಸ್ ವೈಫ್ಗಳು ತುಂಬಾ ಹೌಸ್ ವೈಫ್ಗಳು ಮನೆಯಲ್ಲೂ ಮಾಡಿಕೊಂಡು ಈ ಥರ ಬಿಸ್ನೆಸ್ ಮಾಡೋರು ಅಥವಾ ಕೆಲಸಕ್ಕೆ ಹೋಗೋರು, ಗಾರ್ಮೆಂಟ್ಸ್ಗೆ ಹೋಗೋರು ತುಂಬ ಜನ ಇದ್ದಾರೆ ಈ ಥರದ್ರಲ್ಲಿ. ಸೊ ಅವರೆಲ್ರಿಗೂ ಕೂಡ ಇವತ್ತಿಂದ ಬ್ಯಾಕ್ ಟು ಮಕ್ಕಳಿಗೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಸೊ ಅವರೆಲ್ರಿಗೂ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ವುಮೆನ್ಸ್ ಆ್ಯಕ್ಚುಲಿ ಸ್ಟ್ರಾಂಗ್ ಆಗಿರಬೇಕು. ನಾವು ಬೆಳಗ್ಗೆನೇ ಬೇಗ ಇದ್ದು ನೈಟು ಲೇಟಾಗಿ ಮಲ್ಕೊಂಡು ನಮ್ಮ ಡ್ಯೂಟಿ ಇನ್ನು ಇವತ್ತಿಂದ ಸ್ಟಾರ್ಟು. ಸೊ ಈಗ ಅಂಗಡಿಗೆ ಬಂದಿದ್ದೀನಿ ನಾನು, 8:30 ಟೈಮಿಂಗ್ಸು. ಇನ್ನು ಸಂಜೆ 7 ಗಂಟೆವರೆಗೂ ಅಂಗಡಿಲೇ ನಂದು ಗೈಸ್. ಇನ್ನು ಇದು ಆ್ಯಕ್ಚುಲಿ ನೆನ್ನೆ ಬ್ಲಾಗ್ಗೆ ಕಂಟಿನ್ಯೂಷನ್ಸ್ ಬ್ಲಾಗ್ ಆಗಿರುತ್ತೆ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋ ಟೈಮಿಂಗ್ಸ್ ಬಂದು 1 ಗಂಟೆ ಆಗಿದೆ, 1:05 ಆಗಿದೆ ಕರೆಕ್ಟಾಗಿ. ಯಾಕೋ ಗೊತ್ತಿಲ್ಲ, ನೆನ್ನೆಯಿಂದ ಫುಲ್ಲು ಕೋಲ್ಡು, ಜ್ವರ. ಮತ್ತು ಅಂಗಡೀಲಿ ಬೆಳಗ್ಗೆನೇ ಇವಾಗ ಇಷ್ಟು ದಿನ ಅಂದರೆ ಲೇಟಾಗಿ ಎದ್ದು ಬರ್ತಾಯಿದ್ದೆ, ಬಟ್ ಈಗ ಬೆಳಗ್ಗೆನೇ ಬೇಗ ಎದ್ದು ಬರಬೇಕು, ಎಲ್ಲ ಮುಗಿಸ್ಕೋಬೇಕು. ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತೀನಲ್ಲ, ಸೊ ಹಾಗಾಗಿ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗಿದೆ. ಗೊತ್ತಿಲ್ಲ ನನಗೆ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಏನು ಅಂತ. ತುಂಬ ಅಂದರೆ ತುಂಬ ತಲೆಭಾರ ಇದೆ. ಈಗಷ್ಟೇ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಪ್ರತಿ ತಾಯಂದಿರದು ಇದೇ ಕೆಲಸ ಆಗಿರುತ್ತೆ. ಮಾತಾಡೋರು ಮಾತ್ರ ತುಂಬ ಈಸಿಯಾಗಿ ಮಾತಾಡ್ಬಿಡ್ತಾರೆ, ದುಡ್ಡಿನ ಮೇಲೆ ಆಸೆ ಹಂಗೆ ಹಿಂಗೆ ಅಂತ. ಸೊ ನಮ್ಮ ಪ್ರಕಾರ ನಾವು ಶಕ್ತಿ ಇರೋವರೆಗೂ ದುಡಿಬೇಕು. ಆಮೇಲೆ ನಮಗೆ ವಯಸ್ಸಾಗುತ್ತೆ ಅನ್ನೋ ಕಾಲಕ್ಕಂತೂ ಏನೂ ಮಾಡೋದಕ್ಕಾಗಲ್ಲ. ಸೊ ಅಂಗಡಿಲಿ ಒಂದು ಕಸ್ಟಮರ್ ಬಂದರು ಗೈಸ್, ಈಗಷ್ಟೇ ಅವ್ರನ್ನ ಕಳಿಸಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ಆಗಲೇ ಹೇಳ್ತಾ ಇದ್ದೆ, ಶಕ್ತಿ ಇದ್ದಾಗ ಅಷ್ಟೇ ಮಾಡಬೇಕು ಅಂತ. ಎಷ್ಟೋ ಜನ ಹೆಣ್ಮಕ್ಳು ಸ್ಟಾರ್ಟಿಂಗ್ ಅಂದರೆ ಈಗ ನಮ್ಮ ಥರ ಯೂತಲ್ಲಿದ್ದಾಗ ಇಲ್ಲ ಗಂಡ ಕಳಿಸಲ್ಲ ಅಥವಾ ದುಡಿಯೋಕ್ಕಾಗಲ್ಲ, ದುಡಿಯೋಕ್ಕೆಲ್ಲ ಮನೇಲಿ ಬಿಡಲ್ಲ ಅಂಥೇಳಿ ಮನೇಲೇ ಇರ್ತಾರೆ. ಅವ್ರಿಗೊಂದು 40 ವರ್ಷ 50 ವರ್ಷ ಆದಮೇಲೆ ಜೀವನದಲ್ಲಿ ತುಂಬ ಕಷ್ಟ ಆದಮೇಲೆ ಅವಾಗ ದುಡಿಯೋಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಅವ್ರಿಗೆ ಅಷ್ಟು ಶಕ್ತಿನೂ ಇರಲ್ಲ ದುಡಿಯೋದಕ್ಕೆ, ಅಷ್ಟು ಯುಕ್ತಿನೂ ಇರಲ್ಲ. ಬಟ್ ಆದ್ರೂ ಜೀವನ ಅವ್ರಿಗೆ ಎಲ್ಲ ಕಲಿಸ್ಬಿಡುತ್ತೆ, ಹೆಣ್ಮಕ್ಳಿಗೆ ದುಡಿಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ ಅಂತ. ಅವಾಗ ಹೋಗಿ ದುಡಿಯೋದು ನಮಗೂ ಕೂಡ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಇಷ್ಟು ವಯಸ್ಸಲ್ಲಿ ಇವ್ರು ದುಡಿತಾ ಇದ್ದಾರಲ್ಲ ಅನ್ನೋ ಒಂದು ಫೀಲ್ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ. ಸೊ ಅದಕ್ಕೆ ನನ್ನ ಅನಿಸಿಕೆ, ನನ್ನ ಅಭಿಪ್ರಾಯ, ಶಕ್ತಿ ಇದ್ದಾಗ ದುಡ್ಕೊಬಿಡ್ಬೇಕು, ಆಮೇಲೆ ಏನೂ ಆಗಲ್ಲ ಅನ್ನೋದಷ್ಟೇ ನನಗೆ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ಹೇಳೋರು ತುಂಬ ಜನ ಹೇಳ್ಕೊತಾ ಇರ್ತಾರೆ, ಬಟ್ ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ನಮ್ಮ ಥರ ಕಷ್ಟಪಡೋದು ಬೇಡ, ಒಂದು ಜೀವನ ರೂಪಿಸ್ಬೇಕು ಅಂತ ಹೇಳಿದ್ರೆ ಈಗಿನ ಕಾಲದಲ್ಲಿ ಎಜುಕೇಷನ್ ಬಿಟ್ಟರೆ ಬೇರೆ ಏನೂ ಇಲ್ಲ. ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡೋದು, ಅದು ಓದೋದು ಬಿಡೋದನ್ನು ಅವ್ರ ಕೈಯಲ್ಲೇ ಬಿಟ್ಟಿದ್ದು ಗೈಸ್. ಇನ್ನೂ ಇವತ್ತಿನ ವ್ಲಾಗ್ ಆ್ಯಕ್ಚುಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ,
ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೇ ಒಂದೊಂದ್ಸಲಿ ಅನಿಸ್ಬಿಡುತ್ತೆ ನಾನು ವ್ಲಾಗೇ ಮಾಡಬಾರ್ದು ಅಂತ. ಬಟ್ ಆದರೂ ನಾನು ನನ್ನ ಕೈಯಲ್ಲಾದಷ್ಟು ಎಫರ್ಟ್ ಹಾಕಿ ಮುಂದೆ ಬಂದಿದ್ದೀನಿ. ಇನ್ನೊಂದು ಸ್ವಲ್ಪ ಅದರಲ್ಲಿ ಬಿಡೋದು ಬೇಡ ಅಂತಲೇ ಮಾಡ್ತಾ ಇರ್ತೀನಿ. ಬಟ್ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ಕೂಡ ನನ್ನ ಜೊತೆ ಶೇರ್ ಮಾಡಿ. ಬಾಯ್ ಗೈಸ್, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ.